ಈ ಸಂದರ್ಭದಲ್ಲಿ ಮಾಡಿಕೊಡ್ತಾ ಮುಖ್ಯ ಅರ್ಚಕರು ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನವನ್ನ ಭಕ್ತಿಭಾವಪೂರ್ವಕವಾದ ಇದನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘ ನಿಜವಾಗ್ಲೂ ಇವತ್ತು ಏನಾದ್ರು ಈ ಪತ್ರಕರ್ತರ ಸಂಘದಿಂದ ಈ ಮೀಡಿಯಾದಿಂದ ಹೆಚ್ಚಿನ ರೀತಿಯಲ್ಲಿ ಏನಾದ್ರು ಹೆಚ್ಚಿನ ಮೆರುಗನ್ನು ಬಂದಿದ್ರೆ ನಿಮ್ಮಿಂದ ಬಂದಿದೆ, ನೀವೇ ಇದನ್ನ ಹೆಚ್ಚಿಸ್ತಾ ವಿಧಿ ಇವತ್ತಾಗಿ ದೇವಾಲಯವನ್ನ ಬಾಗಿಲು ತೆರೆದಿದ್ದೇವೆ. ಅದೇ ರೀತಿಯಲ್ಲಿ 23ನೇ ತಾರೀಕು ದೇವಾಲಯದ ಬಾಗಿಲನ್ನ ಅಂದ್ರೆ ಹಾಸನಾಂಬ ದೇವಿಯ ಬಾಗಿಲನ್ನ ಮುಂದಿನ ವರ್ಷದವರೆಗೆ ಬಂದ್ ಮಾಡುವಂತಹ ಶಾಸ್ತ್ರಕ್ಕೆ ಮಾತ್ರ ಅವತ್ತು ಅವಕಾಶ ಇರುತ್ತೆ. 23ರಂದು ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ. ಇದರ ಜೊತೆಗೆ ಈ ವರ್ಷ ಈ ಹಾಸನಾಂಬ ದೇವಿ ಮಹೋತ್ಸವ ನಾಡು ಮತ್ತು ನಮ್ಮ ಇಡೀ ದೇಶದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ಅವರ ದೇವಿ ದರ್ಶನದ ಜೊತೆಗೆ ಅವರ ಅನುಭವ ಇನ್ನಷ್ಟು ಸಂಪದ್ಭರಿತವಾಗಿರಬೇಕು ಅಂತೇಳಿ ಈ ಬರುವ ಇವತ್ತಿನಿಂದ ಆರಂಭ ಮಾಡಿ ಇವತ್ತು ಸಂಜೆ 6:30 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಸಂಜೆ 6:30ರಿಂದ ರಾತ್ರಿ 10:30ವರೆಗೆ ಹೇಮಾವತಿ ಪ್ರತಿಭೆಯ ಪಕ್ಕದಲ್ಲಿ ಜಾನಪದ ಸಂಗೀತ, ಸಾಹಿತ್ಯ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಾಸನಾಂಬ ದೇವಿಯ ಮತ್ತೊಂದು ರೂಪ ಚಾಮುಂಡಿಯ ನವರಸ ರೂಪಗಳ ಪ್ರದರ್ಶನದೊಂದಿಗೆ ಇವತ್ತು ಆರಂಭ ಆಗುತ್ತೆ. ಹಾಗೆ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ, ಜಾನಪದ ಸಂಗೀತ, ನೃತ್ಯ ಕಾರ್ಯಕ್ರಮಗಳು ಹಾಗೂ ಶಾಸ್ತ್ರೀಯ ಸಂಗೀತ ಹೀಗೆ ಬರುವ 10 ದಿನ 12 ದಿನವೂ ಕೂಡ ನಿರಂತರವಾಗಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಾಸನ ನಗರಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಈ ವರ್ಷ ಹೆಲಿ ಟೂರಿಸಂ ಅನ್ನು ಕೂಡ ಬರುವ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಮೊದಲಿನಿಂದಲೂ ಕೂಡ ಪದಪುಷ್ಪ ಪ್ರದರ್ಶನ ನಡೀತಾ ಬಂದಿದೆ. ಹಾಗೇನೆ ವಸ್ತು ಪ್ರದರ್ಶನ ಕೂಡ ಈ ವರ್ಷ ಅದನ್ನು ನಡೀತಾ ಬಂದಿದೆ ಹಿಂದಿನ ವರ್ಷಗಳಿಂದ. ಹೀಗೆ ಬರುವಂತಹ ಸಾರ್ವಜನಿಕರು ದೇವಿಯ ದರ್ಶನದ ಜೊತೆಗೆ ಈ ಎಲ್ಲ ಅನುಭವಗಳನ್ನು ಕೂಡ ಪಡೆದು ದೇವಿಯ ದರ್ಶನದ ಜೊತೆಗೆ ಹಾಸನಕ್ಕೆ ಭೇಟಿ ಅವರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಅನುಭವವನ್ನು ಸವಿದು ಹೋಗ್ಬೇಕು ಅಂತ ನಾನು ಬರುವಂತಹ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೇನೆ. ಹಾಗೂ ಈ ವರ್ಷ ನಾವು ಜಿಲ್ಲಾಡಳಿತ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಬರುವಂತಹ ಶ್ರೀಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು. ರಿಪೀಟ್ ಮಾಡ್ತೇನೆ, ದೇವಿ ದರ್ಶನಕ್ಕೆ ಬರತಕ್ಕಂತಹ ಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು. ಆದ್ಯತೆ ನಂಬರ್ 1 ಪ್ರಯಾರಿಟಿ ಅವರಿಗೆ ಕೊಡಬೇಕು. ಯಾಕಂದ್ರೆ 20-25 ಲಕ್ಷ ಜನ ಬರುವಾಗ ಅವರು ಸುಗಮವಾಗಿ ಅವರಿಗೆ ದರ್ಶನ ಆಗಬೇಕು. ಯಾರೋ 4 ಜನ ಮುಖ್ಯಸ್ಥರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಸಾವಿರಾರು ಜನ ಭಕ್ತಾದಿಗಳು ದೂರದಿಂದ ಬಡವರು ಬಂದಿರ್ತಾರೆ, ಅವರಿಗೆ ನಾವು ಕುಂಠಿತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶ್ರೀಸಾಮಾನ್ಯ ಭಕ್ತಾದಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಏನು ಅತಿ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅವರಿಗೆ ಭೇಟಿಯ ಸಮಯವನ್ನ 10:30ರಿಂದ 12:00ವರೆಗೆ ನಿಗದಿ ಮಾಡಿದ್ದೇವೆ. ಮತ್ತು ಅವರಿಗೆ ಹಾಸನ ಇನ್ಸ್ಪೆಕ್ಷನ್ ಬಂಗ್ಲೋ ಸರ್ಕ್ಯೂಟ್ ಹೌಸ್ ಇಂದ ನಮ್ಮ ವಾಹನದಲ್ಲಿ ಕರ್ಕೊಂಡು ಬಂದು ನೇರವಾಗಿ ದರ್ಶನ ಮಾಡಿ ಅವರಿಗೆ ಎಲ್ಲ ಗೌರವಗಳೊಂದಿಗೆ ಅವರನ್ನ ಇಲ್ಲಿ ಸ್ವೀಕರಿಸಿ ಅವರಿಗೆ ವಿಶೇಷ ದರ್ಶನ ಮಾಡಿಸಿ ಅವರ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಇದಕ್ಕೆ ಅವರೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಬರುವಂತಹ ಸಾರ್ವಜನಿಕರು ನೂರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ, ಗಂಟೆಗಟ್ಟಲೆ ಸಾಲಲ್ಲಿ ಕಾಯ್ತಾರೆ. ಅವರಿಗೆ ದರ್ಶನ ಚೆನ್ನಾಗಾದ್ರೆ ಆವಾಗ ನಿಜವಾಗಿ ನಾಡಿಗೆ ಒಳ್ಳೇದಾಗುತ್ತೆ, ಜನಕ್ಕೆ ಒಳ್ಳೇದಾಗುತ್ತೆ. ಈ ಒಂದು ಉದ್ದೇಶದಿಂದ ಎಲ್ಲ ನಾವು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಕೆಲವರಿಗೆ ಇರಿಸು ಮುರುಸು ಆಗಿದೆ, ನನ್ನ ಪಕ್ಷದ ಕಾರ್ಯಕರ್ತರು ಕೂಡ ಅವರು ನಮ್ಗೆ ಅವಕಾಶ ಕಡಿಮೆ ಆಯಿತು ಅಂತ. ಈಗ ಬೇರೆಯವರು ಕೂಡ ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ, ನನ್ನ ಕ್ಷೇತ್ರದಲ್ಲೇ ನನ್ನ ಮತದಾರರು ಕೂಡ ನನಗೆ ಪಾಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಪ್ರಯೋಜನ ಏನು ಅಂತ ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾನೊಂದು ಸಲೀಸಾಗಿ ಮಾರ್ಗ ಹುಡುಕಿದೆ. ಮೊನ್ನೆ 5 ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿ ನನ್ನ ದುಡ್ಡನ್ನ ಟಿಕೆಟ್ಗಳನ್ನ ಪಾಸ್ಗಳನ್ನ ಪರ್ಚೇಸ್ ಮಾಡಿ ನನ್ನ ಕ್ಷೇತ್ರದ ನನ್ನ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ.
ಆಲ್ರೆಡಿ 5 ಲಕ್ಷ ರೂಪಾಯಿ ಪೇಮೆಂಟ್ ನನ್ನ ಕಡೆಯಿಂದಾನೆ, ಒನ್ ಆಫ್ ದ ಫಸ್ಟ್ ಪೇಮೆಂಟ್ಸ್ ಟಿಕೆಟ್ಗೆ ನನ್ನ ಕಡೆಯಿಂದಾನೆ ಆಗಿದೆ. ಆ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನ ಮರೆಯಬಾರದು ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರ ಸಹಕಾರವನ್ನ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ ಕೊಟ್ರೆ